ಪಾಕ್ನ ಚನಾಬ್ ಉಪನದಿಗೆ ನೀರು ಹರಿಬಿಟ್ಟಿದೆ ಭಾರತ. ಜಮ್ಮು ಕಾಶ್ಮೀರದ ರಿಯಾಸಿಯಾ ಸಲಾಲ್ ಡ್ಯಾಂನಿಂದ ನೀರು ಹರಿಬಿಡಲಾಗಿದೆ. ಡ್ಯಾಂನ ಅಣೆಕಟ್ಟಿನ 5 ಗೇಟ್ಗಳಿಂದ ನೀರು ಬಿಟ್ಟಿದೆ ಭಾರತ. ಹನಿ ನೀರಿಗೂ ಪಾಪಿ ಪಾಕಿಸ್ತಾನ ಪರದಾಡ್ತಾ ಇದೆ. ಪಾಕ್ನ ಚನಾಬ್ ಉಪನದಿಗೆ ನೀರನ್ನ ಹರಿಬಿಟ್ಟಿದೆ. ಜಮ್ಮು ಕಾಶ್ಮೀರದ ರಿಯಾಸಿಯಾ ಸಲಾಲ್ ಡ್ಯಾಂನಿಂದ ನೀರನ್ನ ಹರಿಬಿಡಲಾಗಿದೆ. ನೋಡಿ, ಏನು ಒಪ್ಪಂದ ಇತ್ತು, ಸಿಂಧೂ ನದಿಯ ಒಪ್ಪಂದ, ಅದನ್ನ ಸ್ಥಗಿತಗೊಳಿಸಿದ್ದಾಗಿ ನಮ್ಮ ಭಾರತೀಯ ಸರ್ಕಾರ ಹೇಳಿತ್ತು. ಆದರೆ ಈಗ ಪಾಪಿ ಪಾಕಿಸ್ತಾನದ ಪರಿಸ್ಥಿತಿ ಏನಿದೆ ಅಂದ್ರೆ ಹಾನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿಯನ್ನ ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ. ಒಂದ್ ಕಡೆ ಯುದ್ಧದಿಂದ ಆಗ್ತಾ ಇರುವಂತಹ ಒಂದಷ್ಟು ತೊಂದರೆಗಳನ್ನ ಅಲ್ಲಿನ ಜನ ಅನುಭವಿಸ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹಾನಿ ನೀರಿಗೂ ಕೂಡ ಪರದಾಡುವಂತಹ ಪರಿಸ್ಥಿತಿ. ಇದರ ಮಧ್ಯದಲ್ಲಿ ಈಗ ಚನಾಬ್ ನದಿಗೆ ಉಪನದಿಗೆ ನೀರನ್ನ ಬಿಡಲಾಗಿದೆ ಎನ್ನುವಂತಹ ಅಪ್ಡೇಟ್ಸ್ ಸಿಗ್ತಾ ಇದೆ. ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಚಿನಾಬ್ ಉಪನದಿಗೆ ನೀರನ್ನ ಹರಿಬಿಡಲಾಗ್ತಾ ಇದೆ. ಆ ದೃಶ್ಯಗಳನ್ನ ನೀವು ನೋಡ್ತಾ ಇದ್ದೀರಿ. ಯಾಕಂದ್ರೆ ಈಗ ಪಾಪಿ ಪಾಕಿಸ್ತಾನ ಕಂಪ್ಲೀಟ್ ಆಗಿ ಕಂಗಾಲಾಗಿ ಹೋಗಿರುವಂತದ್ದು. ಒಂದ್ ಕಡೆ ಕುಡಿಯೋ ನೀರಿಗೆ ಸಮಸ್ಯೆ ಆಗ್ತಾ ಇದೆ, ಕೃಷಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ, ಬೆಳೆಗೂ ಕೂಡ ಸಂಪೂರ್ಣವಾಗಿ ತೊಂದರೆ ಆಗ್ತಾ ಇರುವಂತದ್ದು. ಅದರ ಜೊತೆಯಲ್ಲಿ ಯುದ್ಧದಿಂದ ಆಗ್ತಾ ಇರುವಂತಹ ಅನಾಹುತಗಳು, ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಭೀತಿಯನ್ನ ಅಲ್ಲಿನ ಜನ ಎದುರಿಸ್ತಾ ಇದ್ದಾರೆ.